ದಬ್ಬಾಶಾಹಿಗೆ ಧಿಕ್ಕಾರ ಅನ್ನೋದನ್ನ ಆಮೇಲೆ सार्वजनिकों 5 गारंटी सार्वजनिकों को गदा बना के छोड़े। कौन है सिद्धरामैया सरकार को मट्टी डी के शिवकुमार इवತ್ತು पंच ग्यारंटी को कौन अन्न भाग्य बोल के विद्युत बोल के मत सारिगे बोल के मत युवा निधि बोल के और एक शक्ति योजना बोल के सार्वजनिक को पूरा बेवकूफ़ बना के छोड़े। ये गदा गदा तरफ से पहले गदा होगा तो मैं घोड़ा में बैठ के हम राज कर रहे बोल के सोच रहे। ये सिद्धरामैया सरकार को सार्वजनिक को मूर्ख बना रहे। ये छोड़े, हम मूर्ख नहीं है। आगे दिन में बहुत तरफ से अभिवृद्धि नहीं कर रहे, रोड नहीं बना रहे, वो फैक्ट्री नहीं बना रहे, अच्छा अच्छा स्कूल नहीं बना रहे, कौन सा भी काम नहीं कर रहे। ये आने तरह से 3 वर्ष हुआ उसको कुछ भी नहीं काम कर रहे। वो बोले थे, क्या बोले थे, हम पंच गारंटी दिया बोलते। क्या गारंटी दिया? सबको गदा छोड़ के गदा करके सार्वजनिक को गदा छोड़ के ये कर रहे। हम सार्वजनिक को मूर्ख नहीं है। हम आगे दिन से बीजेपी से बहुत प्रोडक्ट करते हैं बोल के सोचते हैं। सर 5 गारंटी पूरे चालू है या उसमें कुछ बंद हुए या पूरे बंद हो पूरा गए? बंद चाहिए, कहाँ पर चालू है? अब युवा को बोलते हैं वो रोड के ऊपर आ रहे हैं, हम ऊपर है, देखो इसके क्या है, एक है, देखो युवा को देखो कि क्या कर रहे, युवा निधि बोल के कर रहे। सो कि वो युवा को क्या कर रहे, पूरा कुर्सी पे रोड में बिक्स में रहा है। हाँ, और बस फ्री बोल रहा है। बस में क्या है, पूरा बस को नहीं लाश नहीं है। बड़े बड़े बस को बड़े बड़े लोगों का है, वो छोटा मोटा डकारी बस छोड़ रहे हैं। हाँ, करंट फ्री बोलते हैं। क्या करंट पूरा 7 रुपये यूनिट है, पहले 2 रुपये यूनिट रहता था। ऐसे छोड़ के बेवकूफ़ कर रहे से वो हमारे सार्वजनिक को घोड़ा तरफ से कर रहे हैं इसको। इसलिए आगे दिन के हम बीजेपी से नगर अध्यक्ष ನೇತೃತ್ವ बहुत प्रोटेस्ट करता है। ಕರ್ನಾಟಕದ ಜನರಿಗೆ ಒಂದು ಬಹಳ ನಾಚಿಕೆ ಬರುವಂತ ಸಂಗತಿ, ಇತ್ತೀಚೆಗೆ ನಾವು ನೋಡಿದಲ್ಲಿ ಹುಬ್ಳಿಯಲ್ಲಿ ಏನಾಗಿದೆ, ಒಬ್ಬಳು ದಲಿತ ಮಹಿಳೆ ಬಗ್ಗೆ ಸುಜಾತನ್ ಮೇಲೆ ಪೊಲೀಸರು ಅವಳಿಗೆ ಅರೆಸ್ಟ್ ಮಾಡೋ ಟೈಮಿಗೆ ನಿರ್ವಸ್ತ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಎಲಿಗೇಷನ್ ಬಂದಿದೆ. ಅದನ್ನ ಟಿವಿಯಲ್ಲಿ ಸಹ ಅನೇಕ ಜನರು ನಾವು ತೋರಿಸ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಕರ್ನಾಟಕದ ರಾಜ್ಯದಲ್ಲಿ ಪರಪ್ಪನ ಆಗ್ರಹದಲ್ಲಿ ಗ್ಲೋಬಲಿ ವಾಂಟೆಡ್ ಟೆರರಿಸ್ಟ್ಗಳಿಗೆ, ಆತಂಕವಾದಿಗಳಿಗೆ, ರೇಪಿಸ್ಟ್, ಸೀರಿಯಲ್ ರೇಪಿಸ್ಟ್, 18 ಹೆಣ್ಣು ಮಕ್ಕಳಿಗೆ ರೇಪ್ ಮಾಡಿದವರಿಗೆ, 24 ಹೆಣ್ಣು ಮಕ್ಕಳಿಗೆ ಮರ್ಡರ್ ಮಾಡಿದವರಿಗೆ, ಅಂಥವರಿಗೆ ಒಂದು 5 ಸ್ಟಾರ್ ಫೆಸಿಲಿಟಿಯನ್ನು ಇವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ಅವಾಗ ಎಲ್ಲಿತ್ತು ಕಾಂಗ್ರೆಸ್ ಸರ್ಕಾರ? ಅಷ್ಟೇ ಅಲ್ಲ, ಕಲಬುರಗಿಯ ಸೆಂಟ್ರಲ್ ಜೈಲಲ್ಲೂ ಸಹ ನಾವು ಮೊನ್ನೆ ನೋಡಿದ್ದೀವಿ ಹೇಗೆ ಜೂಜು, ಇಸ್ಪಟ್ಟು ಮತ್ತೆ ಸ್ಕಾಚು, ಅಂದರೆ ವಿದೇಶಿ ಸ್ಕಾಚು ಎಲ್ಲಾನ ಕೊಟ್ಬಿಟ್ಟು ಅವರಿಗೆ ಒಂದು 5 ಸ್ಟಾರ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮ್ಯೂಸಿಕ್ ಹಾಕೊಂಡು ಸಹ ಕುಣಿತಾ ಇದ್ದಾರೆ. ಒಂದು 5 ಸ್ಟಾರ್ ಫೆಸಿಲಿಟೀಸ್ ಕ್ರಿಮಿನಲ್ಸ್ಗೆ, ನೋಟೋರಿಯಸ್ ಟೆರರಿಸ್ಟ್ಗೆ ಇವರು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಅನೇಕ ಪೊಲೀಸರು, ಅಧಿಕಾರಿಗಳು, ಕಾನ್ಸ್ಟೇಬಲ್ಸ್ ತಮ್ಮ ಜೀವವನ್ನು ಒತ್ತಿಟ್ಟು ಹಗಲು ರಾತ್ರಿ ಶ್ರಮಪಟ್ಟು ಇವರಿಗೆ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಕೇಸ್ ನಡೆಸಿ ಅವಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಇವರಿಗೆ ಅಲ್ಲಿ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ ಮೇಲೆ ಇವರಿಗೆ ಕೊಡುವ ವ್ಯವಸ್ಥೆ ಏನು? 5 ಸ್ಟಾರ್ ಫೆಸಿಲಿಟಿ. ಕಾಂಗ್ರೆಸ್ ಇಂದ ಬಂದಿರುವ ಮಹಿಳೆ, ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರಂತೆ, ಈಗ ಬಿಜೆಪಿಗೆ ಬಂದಿದ್ದಾರೆ ಅವರು. ಅವರಿಗೆ ಅರೆಸ್ಟ್ ಮಾಡುವಾಗ ಒಂದು 15ರಿಂದ 20 ಮಹಿಳಾ ಕಾನ್ಸ್ಟೇಬಲ್ಸ್ ಇರ್ತಾರೆ. ಅವ್ರ ಮೇಲೆ ಏನು ಎಲಿಗೇಷನ್ ಹಾಕಿದ್ರು ಅಂದ್ರೆ ಅವರೇ ಸ್ವಂತ ಅವರ ಬಟ್ಟೆಯನ್ನು ತೆಗೆದು ಬಿಸಾಕಿದ್ರು, ನಾವು ಬೇರೆ ಬಟ್ಟೆ ತಂದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ, ಅದೇ ಬಟ್ಟೆ ಯಾಕೆ ಕೊಟ್ಟಿಲ್ಲ ಅವರಿಗೆ? ನೀವು ಅದೇ ಬಟ್ಟೆ ಕೊಡ್ಬೋದಾಗಿತ್ತಲ್ಲ, ಬೇರೆ ಬಟ್ಟೆ ಯಾಕೆ ತಂದು ಕೊಟ್ರಿ ನೀವು? ಸೊ ಸುಳ್ಳು ಆಡೋದಕ್ಕೂ ಒಂದು ಮಿತಿ ಇದೆ, ಅದರ ಮೇಲೆ ತನಿಖೆ ಆಗುತ್ತೆ, ಆಗಲಿ. ಬಟ್ ನಾವು ಈಗ ರೀಸೆಂಟ್ಲಿ ನೋಡಿದ್ದೇವೆ ಹೇಗೆ ಕಾಂಗ್ರೆಸ್ ಲೀಡರ್ಗಳು ಯಾವಾಗ ಯಥಾ ಗುರು ತಥಾ ಶಿಷ್ಯ ಅಂತ ಹೇಳ್ತಾರೆ. ಬೆಳಗಾಮಲ್ಲಿ ಒಂದು ಪಬ್ಲಿಕ್ ಇವೆಂಟ್ ಆದಾಗ ಸಿದ್ದರಾಮಯ್ಯ ಅವರೇ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ರು. ಯಾಕೆ ಪೊಲೀಸ್ ಆಫೀಸರ್ಸ್ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಬೇಕಲ್ವಾ? ಎಲ್ಲ ಜನರೆದ್ರು ನೀವು ಅವ್ರ ಮೇಲೆ ಕೈ ಎತ್ತಿದ್ರಿ, ಡ್ಯೂಟಿ ಮಾಡೋ ಪೊಲೀಸ್ ಆಫೀಸರ್ ಮೇಲೆ ನೀವು ಕೈ ಎತ್ತಿದ್ರಿ, ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಮೊನ್ನೆ ಬೀದರಲ್ಲಿ KDP ಮೀಟಿಂಗಲ್ಲಿ ಗಲಾಟೆಯನ್ನು ನೀವೆಲ್ಲರೂ ನೋಡಿದ್ದೀರಿ. ಮೊನ್ನೆ ಕೊಪ್ಪಳಲ್ಲಿ ಸೋಮಣ್ಣಜಿ ಅವ್ರು ಬಂದಾಗ ಸಹ ಪ್ಲಾಸ್ಟಿಕ್ ಚೇರ್ಗಳನ್ನು ಎಸೆದ್ರು, ಯಾರು? ಕಾಂಗ್ರೆಸ್ ಕಾರ್ಯಕರ್ತರುಗಳು. ಸೊ ಕಾಂಗ್ರೆಸ್ ಲೀಡರ್ಸ್ ಇಟ್ಕೊಂಡು, ಕಾರ್ಯಕರ್ತರಿಗೆ ಹಿಡ್ಕೊಂಡು ಎಲ್ಲರೂ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಒಂದು ನಿಮಿಷ ಹೋಮ್ ಮಿನಿಸ್ಟರ್ ಆಗಿದ್ದವರು, ಇವತ್ತಿಗೆ ಅವ್ರಿಗೆ ಇನ್ನೊಂದು ಹೆಸರು ಕೊಡ್ಬೇಕಂದ್ರೆ ಐ ಡೋಂಟ್ ನೋ ಹೋಮ್ ಮಿನಿಸ್ಟರ್. ನೀವು ಏನೇ ಹೋಗಿ ಕೇಳಿ, ಯಾವಾಗೆ ಹೋಗಿ ಕೇಳಿ, ಐ ಡೋಂಟ್ ನೋ ಅನ್ನೋದೇ ಅವ್ರದ್ದು ಒಂದು ಉತ್ತರ ಇರುತ್ತೆ. ಇವತ್ತು ಕಾನೂನು ಸುವ್ಯವಸ್ಥೆ
ಕುಸಿದು ಹೋಗಿದೆ. ಒಂದು ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಇಷ್ಟೆಲ್ಲ ಲವ್ ಜಿಹಾದ್ ಆದಾಗ ಇವರು ಅದನ್ನ ಒಂದು ಅವ್ರ ಪರ್ಸನಲ್ ಅಂತ ಹೇಳ್ತಾರೆ. ಲವ್ ಜಿಹಾದ್ ಪರ್ಸನಲ್ ಆಗತ್ತೇನೆ ರೀ? ಅನೇಕ ಸಂಗತಿಗಳು ನಾವು ನೋಡ್ತಾ ಇದ್ದೀವಿ. ಹಿಂದೂ ಹೆಣ್ಮಕ್ಳ ಮೇಲೆ ಕೊಲೆ ಆಗ್ತಾಯಿದೆ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತದೆ. ಇಷ್ಟೆಲ್ಲ ಆದ್ರೂ ಅಪೀಸ್ಮೆಂಟ್, ತುಷ್ಟೀಕರಣ ರಾಜಕೀಯ ಅಂತ ನಾನು ಇವತ್ತು ಯಾಕೆ ಹೇಳ್ತೀನಿ ಅಂತಂದರೆ, ಇವರು ಸೆಲ್ಫ್ ಡಿಫೆನ್ಸ್ ಅಂದರೆ ಮುಸ್ಲಿಂ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟೊಂದು ಕೋಟಿ ಅಲಾಟ್ ಮಾಡಿದ್ರು, ಯಾಕೆ ಬೇರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೊಟ್ಟಿಲ್ಲ? ದಿಸ್ ಇಸ್ ತುಷ್ಟೀಕರಣ ರಾಜಕೀಯ. ಇದನ್ನು ನಾವು ಖಂಡಿಸ್ತೀವಿ. ದಲಿತ ಹೆಣ್ಮಕ್ಳ ಮೇಲೆ ಅಥವಾ ಯಾವುದೇ ಹೆಣ್ಮಕ್ಳ ಮೇಲೆ ನ್ಯಾಯ ಇರಬೇಕು. ಎಲ್ಲಿ ತನಕ ಮಹಿಳೆಯರು ಸುರಕ್ಷತೆ ಇರಂಗಿಲ್ಲ, ಅಲ್ಲಿ ತನಕ ಆ ರಾಜ್ಯ ಅಥವಾ ಆ ದೇಶ ಪ್ರಬುದ್ಧ ಆಗಂಗಿಲ್ಲ, ಉದ್ಧಾರ ಆಗಂಗಿಲ್ಲ. ಮೇಡಮ್, ಇವಾಗ ದಲಿತ ಪರ, ಹಿಂದುಳಿದವರ ಪರ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಇವಾಗ ದಲಿತರ ಮೇಲೆ ಮಹಿಳೆ ಮೇಲೆ ಅನ್ಯಾಯ ಆದರೂ ಕೂಡ ಒಬ್ಬರು ತುಟಿ ಬೀಸ್ತಾ ಇಲ್ಲ, ನಮ್ಮ ಕಲಬುರಗಿಯಲ್ಲಿ ಅಲ್ಲಿ ರಾಜ್ಯದಲ್ಲಿ. ಏಕೆ ಅಂತ ನೋಡಿ, ನಾನು ಮೊದಲು ಹೇಳ್ತಾ ಇದ್ದೀನಿ, ಇದು ಒಂದು ತುಷ್ಟೀಕರಣ ರಾಜಕೀಯ. ಅವರು ಇದೊಂದು ಕಾರ್ಡ್ ಆಗಿ ಯೂಸ್ ಮಾಡ್ತಾರೆ. ನಾವು ಏನು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ಹಿಂದುಳಿದ ಜನಾಂಗದ ಸಲುವಾಗಿ ಇದ್ದೀನಿ ಅಂತ ಹೇಳಿ. ಹಿಂದುಳಿದ ಜನಾಂಗಕ್ಕೆ ಇವ್ರು ಏನ್ರಿ ಮಾಡಿದ್ದಾರೆ ಹೇಳಿ? ಒಂದಾದ್ರೂ ವಿಷಯ ಇವ್ರು ಹೇಳಿ. ST/SC ಫಂಡ್ಸ್ 33,000 ಕೋಟಿ ST/SC ಫಂಡ್ಸ್ಗಳನ್ನು ಇವರು ಗ್ಯಾರಂಟೀಸ್ಗಳಿಗೆ ಹಾಕಿದ್ದಾರೆ. ಹೆಣ್ಮಕ್ಳಿಗೆ ಕೊಡಬೇಕಾಗಿರೋ ಫೆಬ್ರವರಿ ಮತ್ತು ಮಾರ್ಚಿನ ಏನು ಕಂತಿತ್ತು ಗ್ಯಾರಂಟಿ, ಅದನ್ನು 5,000 ಕೋಟಿ, ಅದನ್ನು ಇನ್ನೂ ಕೊಟ್ಟಿಲ್ಲ. ಆಮೇಲೆ ಮೊನ್ನೆ ಸಹ ನಾವು ನೋಡಿದ್ದೀವಿ, ST/SC ಅಂತ ಹೇಳ್ತಾರೆ. ಇಲ್ಲಿನ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಕಲಬುರಗಿಯ ಜಿಲ್ಲಾ ಸಚಿವರಾಗಿದ್ದಾರಲ್ಲ, ಅವರು ಹೇಳಿ ಸಿದ್ಧಾರ್ಥ ಲಾ ಕಾಲೇಜಲ್ಲಿ ಮೊನ್ನೆ 24 ಸ್ಟೂಡೆಂಟ್ಸ್ದು ಎಕ್ಸಾಮ್ದು ಒಂದು ಸ್ಕ್ಯಾಮ್ ಆಗಿದೆ. 40 ಪೇಪರ್ ಒಳಗಡೆ ಇರೋ ಅಡಿಷನಲ್ ಶೀಟ್ಸ್ 40 ಪೇಪರ್ಗಳನ್ನು ಚೇಂಜ್ ಮಾಡಿದಾರಂತೆ. ಲಾ ಯೂನಿವರ್ಸಿಟಿಯ ಸಬ್ ರಿಜಿಸ್ಟ್ರಾರ್ ಅವರು ಆ ಕೋಡ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಏನ್ರಿ ಮಾಡಿದ್ದೀರಾ? ಇದು ನೀವು ಮಾಡ್ತಾ ಇರೋ ನ್ಯಾಯನಾ? ಅದ್ರ ಬದಲಾಗಿ ಮೊದಲು ಬೆಂಗಳೂರಲ್ಲಿ ಒಂದು CA ಸೈಟ್ಸ್ಗಳನ್ನು ಕೊಟ್ಟಿದ್ರು, ಅದಕ್ಕೂ ನೀವು 5 ಎಕರೆ ತೊಗೊಂಡಿದ್ವಿ. ಯಾವಾಗ ನಾವು ಅದನ್ನು ಪ್ರತಿಭಟನೆ ಮಾಡಿದ್ವಿ, ಜನ ಪ್ರಶ್ನೆ ಮಾಡಿದ್ರು, ಅವಾಗ ಆ CA ಸೈಟ್ಗಳನ್ನು ನೀವು ವಾಪಸ್ ಕೊಟ್ಟಿದ್ದೀವಿ. ಯಾವಾಗ ST/SC ಅಥವಾ ಹಿಂದುಳಿದ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕರೋಡೋಗಟ್ಟಲೆ ಯಾವಾಗ ಗೌರ್ಮೆಂಟ್ ಫಂಡ್ಸ್ ಇರುತ್ತೆ, ಅದನ್ನು ನಿಮ್ಮ ಸಿದ್ಧಾರ್ಥ ಪೀಪಲ್ಸ್ ನಿಮ್ದು ಏನು ಟ್ರಸ್ಟ್ ಇದೆ ಅದಕ್ಕೆ ನೀವು ಬಳಸ್ಕೊತಾ ಇದ್ದೀರಾ. ಯಾವ ರೀತಿಯಿಂದ ಸಿದ್ದರಾಮಯ್ಯ ಅವರಾಗಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗಲಿ ಯಾವ ರೀತಿಯಿಂದ ಹಿಂದುಳಿದ ಜನಾಂಗಕ್ಕೆ ಮಾಡ್ತಾ ಇದ್ದಾರೆ? ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಷ್ಟು ಜನರಿಗಾಗಿದೆ ಕೇಳಿ? ಬೊಮ್ಮಾಯಿಯವರ ಸರ್ಕಾರ, BJP ಸರ್ಕಾರದಲ್ಲಿ ಇದ್ದಾಗ 12,000 ಜನರಿಗೆ ಗಂಗಾ ಕಲ್ಯಾಣ ಯೋಜನೆ ಸಿಕ್ಕಿತ್ತು. ಈಗ ಸಿಕ್ಕಿರೋದು ಬರೀ 3,000 ಜನರಿಗೆ. ಯಾಕ್ರಿ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ? ಬರೀ ಅವರಿಗೆ ಒಂದು ಎಲೆಕ್ಷನ್ ಸಲುವಾಗಿ ಒಂದು ಪ್ಲೇ ಕಾರ್ಡ್ ಆಗಿ ನೀವು ಯೂಸ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಬೇಳೆ ನೀವು ಕುದಿಸ್ಕೊತಾ ಇದ್ದೀರಾ. ನಿಮ್ದು ಅಪೀಸ್ಮೆಂಟ್ ಪೊಲಿಟಿಕ್ಸು, ಕರಪ್ಷನ್ನು, ಕ್ರೈಮು, ಇದಿಷ್ಟೇ ನಿಮ್ದು ಎಜೆಂಡಾ ಇದೆ. ಇದು ಬಿಟ್ಟರೆ ಇನ್ನೊಂದು ಯಾವುದೋ ಎಜೆಂಡಾ ಇಲ್ಲ. ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿದಿಂದ ಎಲ್ಲ MLA, ಜಿಲ್ಲಾಧ್ಯಕ್ಷರು ಎಲ್ಲರ ವತಿಯಿಂದ, ಕಾರ್ಯಕರ್ತರ ವತಿಯಿಂದ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಸುಜಾತ ಅನ್ನೋಳು ಲೇಡಿ ಮ್ಯಾಗೆ ಏನು ಪೊಲೀಸರು ಒಂದು ನಿರ್ವಸ್ತ್ರ ಮಾಡಿ ಹಲ್ಲೆ ಮಾಡಿದ್ದಾರೆ. ಸೊ ಅದ್ರ ಸಲುವಾಗಿ ನಾವು ಖಂಡನೆ ಮಾಡ್ತೀವಿ. ಇಂಥ ಒಂದು ಮಹಿಳೆ ಅಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಒಂದು ಮಹಿಳೆಯರ ಮ್ಯಾಗ ಅನ್ಯಾಯ ಆಗಿದೆ. ಇದರ ಸಲುವಾಗಿ ಸರ್ಕಾರ ಒಳ್ಳೆಯ ಒಂದು ಕ್ರಮ ತಗೊಂಡು ಶಿಕ್ಷೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಮಹಿಳೆಯರ ಸುರಕ್ಷಾ ಇರಬೇಕು, ಇದು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ಅಂತ ನಿಮ್ಮ ಮೂಲಕ ಹೇಳ್ತೀನಿ. ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡೋದು. ಮೊದಲು ಸಿದ್ದರಾಮಯ್ಯ ಕೂಡ ಒಂದ್ಸಲ ಒಬ್ಬ ಮಹಿಳೆಗೆ ಸೆರೆಗಿಡಿದು ಹಿಡಿದಿದ್ದು. ಇದೇ ಥರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದಕ್ಕೇನು ಹೇಳ್ತೀನಿ? ಈ ಸರ್ಕಾರ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಅತ್ಯಾಚಾರ ಆಗಲಿ, ಮಹಿಳೆಯರು ಮಾಡೋಂಥ ಹಲ್ಲೆ ಆಗಲಿ, ಸುರಕ್ಷಾ ಎಲ್ಲಿದೆ ಮಹಿಳೆಯರಿಗೆ? ಸೇಫಾಗಿ ಮಹಿಳೆಯರು ಹೊರಗೆ ಬರೋದು ಯಾವ ಪೊಲೀಸರದ್ದು ಒಂದು ವರದಿ ಮೇಲೆ ಒಂದು ಅಭಿಮಾನ ಇರ್ತದೆ, ಅಂಥ ಪೊಲೀಸರು ಕೂಡ ಇವತ್ತಿಗೆ ಭಯ ಬರೋ ಅಂಥ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಸುಜಾತ ಮೇಲೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ನಮ್ಮ ಮೂಲಕ. ಗಾಂಧೀಜಿ ತತ್ವ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತು ಅಂತ ಹೇಳ್ತಾರೆ ಈಗ. ಆದರೆ ಗಾಂಧೀಜಿ ಮಹಿಳೆ ರಾತ್ರಿ 12 ಗಂಟೆ ಆದರೂ ಒಬ್ಬಳೇ ಓಡಾಡಬೇಕು, ಆ ಥರ ನಮ್ಮ ದೇಶ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸವರು ಈಗ ಏನು ಮಾಡ್ತಾ ಇದ್ದಾರೆ ಅಂತ? ನಮ್ಮ ಗಾಂಧೀಜಿಯವರು ಹೇಳೋದು, ನಮ್ಮ ಬಸವಣ್ಣವರು ಹೇಳೋದು
ಅಂಬೇಡ್ಕರ್ ಅವರು ಹೇಳೋದು ತತ್ವ ಎಲ್ಲರಿಗೆ ಸಮಾನವಾಗಿ ಇರಬೇಕು, ಸಮಾಜದಾಗ ಸಮಾನವಾಗಿ ನ್ಯಾಯ ಸಿಗಬೇಕು, ಹೆಣ್ಣು ಗಂಡು ಒಂದಾಗಿ ನೋಡ್ಕೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ಅಂತ ನಮ್ಮ ಎಲ್ಲ ಹೆಣ್ಮಕ್ಳಿದ ಒಂದು ಅಭಿಪ್ರಾಯ ಇದೆ. ಸೊ ಹೆಣ್ಮಕ್ಳ ಸಲುವಾಗಿ ಅವರು ಸರ್ಕಾರ ಏನು ಸುರಕ್ಷಾ ಕೊಡ್ತಾ ಇದೆ ಅಂತ ಇದರ ಕಡೆಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಈ ಸರ್ಕಾರ ಬಂದಾನ ಹಿಡ್ಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಾಚಾರ, ಬಾಲಕಿ ಆಗಲಿ, ವೃದ್ಧರಾಗಲಿ, ಮಹಿಳೆಯರಾಗಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಒಂದು ಜಾತಿವಾದ ಮಾಡಿ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ತಮ್ಮ ಮೀಡಿಯಾ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಿ ಅಂತ ಹೇಳ್ತೀನಿ. ಏನು ಕ್ರಮ ಆಗ್ಬೇಕಂತ ಅವ್ರ ಮೇಲ್ಗಡೆ? ಅವರು ಒಂದು ಏನು ಅನ್ಯಾಯ ಮಹಿಳೆಯರ ಮ್ಯಾಗ ಮಾಡ್ತಾರ ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೇನೆ.